ಡಾಕ್ಟರ್ ಸಿದ್ದರಾಮ್ ಡಿ ವಾಘಮಾರೆ ಅಂಥೇಳಿ ನಾನು ಬೀದರ್ ಜಿಲ್ಲೆಯಿಂದ ಆಗಮಿಸಿದ್ದೀನಿ ದಾವಣಗೆರೆಗೆ. ಇಲ್ಲಿ ಇರ್ತಕ್ಕಂಥ ನಮ್ಮ ಒ ಬಿ ಸಿ ಜನಾಂಗದವರು, ನಮ್ಮ ರಿಲೇಷನ್ದವರು, ನಮ್ಮ ಸಂಬಂಧಿಕರು ಅವರೆಲ್ಲ, ಯಾಕಂದರೆ ಶಾಮನೂರು ಶಿವಶಂಕರ್ ಪರಿ ನಾವು ಭಾಳ ಹತ್ತಿರದಿಂದ ಪರಿಚಯ ಮಾಡಿಕೊಂಡವರು ನಾವು. ಅವರು ಸುಮಾರು ದಿನದಿಂದ ನಮ್ಮ ಬೀದರ್ ಜಿಲ್ಲೆಗೆ ಸಂಪರ್ಕ ಇತ್ತು. ಅವರು ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿದ್ದರು. ಹೀಗಾಗಿ ಅವರು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಂದರೆ ಎಲ್ಲರಿಗೆ ಸಹಾಯ ಸಹಕಾರ ನೀಡಿ ಎಲ್ಲರಿಗೆ ಒಂದು ಉನ್ನತ ಸ್ಥಾನ ತರುವಲ್ಲಿ ಸಹಾಯ ಮಾಡಿದ್ದಾರೆ. ಇವತ್ತು ದಾವಣಗೆರೆ ನೋಡ್ಬೋದು, ಬೆಂಗಳೂರು ಥರ ಇದೆ. ಯಾವ ರೀತಿ ಮಾಡಿದ್ದಾರೆ ಅಂದರೆ ಅದೊಂದು ಮಾಡರ್ನ್ ಸಿಟಿ ಮಾಡಿದಂಗೆ ಮಾಡಿದ್ದಾರೆ. ಅದಕ್ಕೆ ಮುಂದೆ ಈಗ ಅನುಕಂಪ ಈ ಒಂದು ಚುನಾವಣೆಯಲ್ಲಿ ಏನಂದ್ರೆ ದಾವಣಗೆರೆಯಲ್ಲಿ ಎಲ್ಲ ಮತದಾರ ಬಾಂಧವರು, ಜಾತಿ ಜನಾಂಗ ಯಾವುದೇ ಇರಲಿ, ಆದರೆ ಅವ್ರದ್ದು ಏನಪ್ಪ ಅಂದ್ರೆ ಮೊಮ್ಮಗನಿಗೆ ಏನು ಟಿಕೆಟ್ ಕೊಟ್ಟಿದ್ದಾರೆ ಅವ್ರಿಗೆ ಭಾರಿ ಬಹುಮತದಿಂದ ಆರಿಸಿ ತರಬೇಕು. ಮುಂದಿನ ಅವ್ರು, ಯಾಕಂದ್ರೆ ಅವರು ನೆನೆಸ್ತಾರೆ ಜನ ಯಾರು ನೆನೆಸ್ತಾರೆ, ಯಾರು ಸಹಾಯ ಮಾಡ್ತಾರೆ, ಯಾರು ಕಷ್ಟದಲ್ಲಿ ನೆರವಾಗ್ತಾರೆ ಅವ್ರಿಗೆ ಮಾಡ್ತಾರೆ. ಅದು ಆ ಪರಿವಾರ ಹಿಂಗಿದೆ. ಶಾಮನೂರು ಶಿವಶಂಕರ್ ಪರಿವಾರ ದಾವಣಗೆರೆ ಒಂದೇ ಮನೆತನದ ಪರಿವಾರ, ಒಂದೇ ಮನೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಜನರದೆಲ್ಲ ಅಭಿಪ್ರಾಯ ನೋಡಿದಾಗ. ಅದಕ್ಕೆ ಹೀಗಾಗಿ ತಾವೆಲ್ಲರೂ ಕೂಡ ಏನಂದ್ರೆ ನಾನು ಮನವಿ ಮಾಡ್ತೀನಿ, ಇಲ್ಲಿ ದಾವಣಗೆರೆ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರಲ್ಲಿ ದಯವಿಟ್ಟು ಯಾಕಂದ್ರೆ ಬಟನ್ ಹೊಡಿಯೋಕ್ಕಿಂತ ಮುಂಚೆನೇ ವಿಚಾರ ಮಾಡಿ ನಮ್ಮ ಏನಪ್ಪ ಅಂದ್ರೆ ಅಭ್ಯರ್ಥಿಯಾದ ಕಾಂಗ್ರೆಸ್ ಪಕ್ಷದ ಹಸ್ತಕ್ಕೆ ಏನಂದ್ರೆ ಮತ ಕೊಟ್ಟು ಭಾರಿ ಬಹುಮತದಿಂದ ಆರಿಸಿ ತರಬೇಕಂತೂ ನಾನು ವಿನಂತಿ ಮಾಡ್ತೀನಿ. ಮೇಡಮ್ ಅವರೇ, ಇವತ್ತಿನ ದಿನ ನಮ್ಮ ಏನು ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ಮಾಡೋಂಥ ಕೆಲಸ ಇವತ್ತೆಲ್ಲ ದಕ್ಷಿಣ ಭಾಗದ ಈಗ 15 ದಿನದಿಂದ ಎಲ್ಲ ಜನಗಳಲ್ಲಿ ನೋಡ್ತಾ ಇದ್ದೀರಿ. ನೀವು ಶಂಕರಪ್ಪರ ಮೊಮ್ಮಗರಿಗೆ ಟಿಕೆಟ್ ಸಿಕ್ಕಿದೆ. ಯಾಕಪ್ಪ ಅಂದರೆ ಇವತ್ತು ಯುವಕ ಇರ್ಬೋದು, ಅವನು ಅವ್ರ ಅಜ್ಜರ ಸ್ಥಾನ ತುಂಬಬೇಕು, ಜನಸೇವೆ ಮಾಡ್ಬೇಕಂತ ಇವತ್ತು ನಿಟ್ಟಿನಲ್ಲಿ ಇವತ್ತು ಶಾಮನೂರು ಸಮ್ಮತ್ ಅವರಿಗೆ ಇವತ್ತು ಹೈಕಮಾಂಡ್ ಗುರುತಿಸಿ ಟಿಕೆಟ್ ಕೊಟ್ಟಿದೆ. ನಾವು ಇಷ್ಟೇ ಹೇಳೋದು ಜನಗಳಿಗೆ, ಮತದಾರ ಬಾಂಧವರಿಗೆ, ಇವತ್ತು ಯಾರು ನಮ್ಮ ದಾವಣಗೆರೆ ದಕ್ಷಿಣ ಭಾಗದ ಯಾರು ಕೆಲಸ ಮಾಡಿರೋ ಅದನ್ನು ಮನಸ್ಸಲ್ಲಿ ಇಟ್ಕೊಡ್ರಿ. ಯಾಕಪ್ಪ ಅಂದರೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಂತಲ್ಲ, ಕೆಲಸ ಯಾರು ಮಾಡ್ಯಾರೋ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ತೀವಿ. ಯಾಕಪ್ಪ ಅಂದರೆ ಇವತ್ತು ದಾವಣಗೆರೆಯಲ್ಲಿ ಯಾವುದೇ ರೋಡಿಗೆ ಹೋರಿ ಗುಂಡು ಮಂಡ ತೆಗ್ಗಿದ್ವು. ಆಮೇಲೆ 92, 94ರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಇತ್ತು. ಇವತ್ತು ಎಲ್ಲ ಜನಾಂಗನ ಜೊತೆಗೆ ಕರ್ಕೊಂಡು 94ರ ಶಂಕರಪ್ಪರು ಏನು ಇವತ್ತು ಶಾಸಕರಾದರು, ಅಲ್ಲಿದ್ದ ಎಲ್ಲ ಜನಾಂಗನ ಬ್ಯಾಕ್ವರ್ಡ್ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಎಲ್ಲ ಕೂಡಿಸಿ ಯಾವುದು ಜಗಳ ಆಗಲಂಗೆ ಇವತ್ತು ಒಂದ ಸಮಾಜನ ಜೊತೆ ತಗೊಂಡೋಗಿ ಇವತ್ತು ವಿಶ್ವಾಸದಿಂದ ಇಲ್ಲಿ ತನಕ ನಡ್ಸ್ಕೊಂಬಂದಾರೆ. ಇನ್ನು ಮುಂದೆ ಸಮರ್ಥ ಅವ್ರು ಕೂಡ ಏನು ಅವರ ಶಾಮಶಂಕರಪ್ಪ ಯಾವ ಥರ ಕೆಲಸ ಮಾಡಿದ್ರು ಆ ನಿಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡಿ ಮುಂದೆ ಜನಸೇವೆ ಮಾಡ್ಬೇಕಂತ ನಾವು ಸುಮ್ಮನೆ. ಇವತ್ತು ಎಸ್ ಎಸ್ ಮಲ್ಲಿಕಾರ್ಜುನ ಇವತ್ತು ದಾವಣಗೆರೆಯಲ್ಲಿ ಅವ್ರದ್ದು ಒಂದು ಅಪಾರವಾದ ಒಂದು ಕೊಡುಗೆ ಇದೆ. ಇವತ್ತು ಈಗೆಲ್ಲ ನಿಮಗೆ ಟಿ ವಿ ಮಾಧ್ಯಮದಲ್ಲಿ ಕುಂದಾಡ್ಕೇರಿ ಎಲ್ಲ ಅಂತ ಹೇಳ್ಯಾರೆ, ತಿಳ್ಕೊಂಡಿರ್ತೀರ. ಇವತ್ತು ನಾವು ಆ ಭಾಗದಲ್ಲೆಲ್ಲ ನೀರಿನ ಭಾಳ ತೊಂದರೆ ಇದ್ದೀವಿ ದಕ್ಷಿಣ ಭಾಗದಲ್ಲಿ. ಈಗೆಲ್ಲ ಅಂತ ಏನಿಲ್ಲ ಮಾಡಿದ್ರೆ ಚೆನ್ನಾಗಿದೆ. ಹಾಗಾಗಿ ನಾವು ಶಾಮನೂರು ಸಮರ್ಥರಿಗೆ ಸಪೋರ್ಟ್ ಮಾಡ್ತೀವಿ, ಶಾಮನೂರು ಸಮರ್ಥವರನ್ನು ಗೆಲ್ಲಿಸ್ತೀವಿ, ಶಾಮನೂರು ಸಮರ್ಥನ ವಿಧಾನಸೌಧಕ್ಕೆ 3ನೇ ಬಾರಿ ಕಳಿಸ್ತೀವಿ ಮೇಡಮ್ ಅವರೇ.